ಆಪತ್ ಬಾಂಧವ ಅಂದ ಕೂಡಲೇ ನಮಗೆ ನೆನಪಾಗುವುದು ಮಲ್ಪೆ ಈಶ್ವರ್. ಆದರೆ ಇವರು ಅವರಲ್ಲ. ಇವರು ಕಾರ್ಕಳ ಅನಿಲ್ ಪ್ರಭು. ಕಳೆದ 12 ವರ್ಷಗಳಿಂದ ಕಾರ್ಕಳ ಪರಿಸರದಲ್ಲಿ ಎಲ್ಲಿ ನಾಗರ ಹಾವು ಕಾಳಿಂಗ ಬಂದರೂ ಮೊದಲು ಕರೆ ಹೋಗೋದು ಇವರಿಗೆ. ಹಾವು ಬಂದಿದೆ ಅನಿಲಣ್ಣ ಅಂತ ಅಪರಾತ್ರಿ ಫೋನ್ ಮಾಡಿದರೂ ಈ ಆಸಾಮಿ ಅಲ್ಲಿ ಹಾಜರು. ಎಷ್ಟೇ ಕಷ್ಟವಾದರೂ ಹಿಡಿದು ಕಾಡಿಗೆ ಬಿಟ್ಟೇ ಬರುವ ಆಸಾಮಿ. ಇವರಿಗೆ ಅರಣ್ಯ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ. ಈವರೆಗೆ ಸುಮಾರು 75,000 ಬೇರೆ ಬೇರೆ ಜಾತಿಯ ಹಾವುಗಳನ್ನು ಹಿಡಿದಿದ್ದಾರೆ. 7 ಬಾರಿ ಇವರಿಗೆ ನಾಗರ ಹಾವು ಕಚ್ಚಿದೆ. ಅದರಲ್ಲಿ 3 ಬಾರಿ ಸಾವಿನ ಅತಿ ಸನಿಹ ಹೋಗಿ ಬಂದಿದ್ದಾರೆ. ಹಾವು ಹಿಡಿಯುವುದನ್ನು ಹವ್ಯಾಸವಾಗಿ ಪ್ರಾರಂಭಿಸಿತ್ತು. ಆದರೆ ಈಗ ಪುರುಸೊತ್ತೇ ಇಲ್ಲ. ಒಂದೇ ದಿನದಲ್ಲಿ 5-6 ಹಾವು ಹಿಡಿದದ್ದು ಇದೆ. ವಿಷದ ಹಾವು ಕಚ್ಚಿದಾಗ ಏನು ಫಸ್ಟ್ ಏಡ್ ಮಾಡಬೇಕಂತ ನಾನು ಅವರ ಬಳಿ ಕೇಳಿದಾಗ ಅವರು ಹೇಳೋದು, ಹೆದರಬಾರದು, ನಿದ್ರೆ ಮಾಡಬಾರದು, ಗಾಯವನ್ನು ಬ್ಲೇಡಿನಿಂದ ಗೀಚಬಾರದು, ಗಾಯಕ್ಕೆ ಹೊಲಿಗೆ ಹಾಕಬಾರದು, ಆದಷ್ಟು ಬೇಗ ಆಂಬ್ಯುಲೆನ್ಸ್ ಧರಿಸಿ ಹತ್ತಿರದ ಇಂಗ್ಲಿಷ್ ಡಾಕ್ಟರ್ ಬಳಿ ಹೋಗಿ ನಾಗರ ಹಾವು ಕಚ್ಚಿದರೆ ನ್ಯೂರೋಟಾಕ್ಸಿನ್, ಕಂದೋಡಿ ಕಚ್ಚಿದರೆ ಹೆನೋಟಾಕ್ಸಿನ್ ಇಂಜೆಕ್ಷನ್ ತಗೋಬೇಕು. ಡಾಕ್ಟರ್ ಅಪಾಯ ಅಂದರೆ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು. ಇವರ 2 ಬೆರಳುಗಳು ಹಾವು ಕಚ್ಚಿ ತುಂಡಾಗಿವೆ. ಹಾವು ಹಿಡಿಯಲು ತುಂಬಾ ಬಾರಿ ಬಾವಿಗೂ ಇಳಿಯುತ್ತಾರೆ. ಇಷ್ಟು ಜನೋಪಕಾರಿ ಕೆಲಸ ಮಾಡಿಯೂ ಇವರಿಗೆ ಈವರೆಗೆ ಯಾವುದೇ ಜಿಲ್ಲಾ ಪ್ರಶಸ್ತಿ ಬಂದಿಲ್ಲ ಅನ್ನೋದೇ ಬಹಳ ಬೇಸರದ ಸಂಗತಿ. ಆದರೂ ಅವರು ಹೇಳುತ್ತಾರೆ, ನನಗೆ ಪ್ರಶಸ್ತಿ ಬೇಡ, ಯಾರು ಕರೆ ಮಾಡಿದರೂ ನಾನು ಬರುತ್ತೇನೆ ಎನ್ನುವಾಗಲೇ ಒಂದು ಕರೆ ಬಂತು. ಅವರು ಹೊರಟೇ ಬಿಟ್ಟರು. ಏನೇ ಆಗಲಿ ಅವರಿಗೆ ಶುಭವಾಗಲಿ. ಈಗ ಹೇಳಿ, ಇವರು ಆಪತ್ ಬಾಂಧವ ಅಲ್ಲವೇ?